ಸಂಪುಟದಿಂದ ವಜಾ ಆದಂತಹ ರಾಜಣ್ಣ ಅವರ ಸ್ಥಾನಕ್ಕೆ ಅವರ ಪುತ್ರ ರಾಜೇಂದ್ರ ಅವರಿಗೆ ಸಚಿವಗಿರಿಯನ್ನ ಕೊಡಬೇಕು. ಎಸ್ಟಿ ಸಮುದಾಯದ ಶಾಸಕರಿಂದ ಈ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜಣ್ಣ ಅವರಿಂದ ತೆರವಾದಂತಹ ಸಚಿವ ಸ್ಥಾನ ಅವರ ಪುತ್ರನಿಗೆ ಕೊಡಿ ಎನ್ನುವುದು ಆಗ್ರಹ. ಸಿಎಂ ಜೊತೆಗೆ ನಡೆದಂತಹ ಸಭೆಯಲ್ಲೂ ಶಾಸಕರು ಇದೇ ಚರ್ಚೆ ಮಾಡಿದ್ದಾರೆ. ವರಿಷ್ಠರ ಮುಂದೆ ಬೇಡಿಕೆ ಇಡೋದಕ್ಕೆ ಈಗ ಎಸ್ಟಿ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಹೈಕಮಾಂಡ್ ನಡೆಸಿಕೊಂಡ ರೀತಿಗೆ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಎಸ್ಟಿ ಸಮುದಾಯದ 2 ಸಚಿವರನ್ನ ತೆಗೆಯಲಾಗಿದೆ. ಎಸ್ಟಿ ಮೀಸಲು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ರಾಜೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು, ರಾಜಣ್ಣ ಅವರ ಪುತ್ರನಿಗೆ ಈ ಸ್ಥಾನ ಹೋಗಬೇಕು ಅನ್ನೋದು ಶಾಸಕರುಗಳ ಆಗ್ರಹ. ಎಸ್ಟಿ ನಾಯಕರು ಇಂಥದೊಂದು ಬೇಡಿಕೆ ನೀಡ್ತಾ ಇದ್ದಾರೆ. ವರಿಷ್ಠರ ಮುಂದೆ ಈ ಬೇಡಿಕೆ ಇಡೋದಕ್ಕೂ ಕೂಡ ಸಿದ್ಧತೆಗಳಾಗಿದೆ. ಒಂದು ಕಡೆ ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಂಡ ಮೇಲೆ ಮೌನಕ್ಕೆ ಜಾರಿದ್ರೆ, ಅವರ ಪರವಾಗಿ ಆ ಸಮುದಾಯದ ಶಾಸಕರುಗಳು ಪಟ್ಟು ಹಿಡಿದಿದ್ದಾರೆ.